ಭದ್ರಾ ಮೇಲ್ದಂಡೆ ಯೋಜನೆಗೆ ಅನುದಾನ ಹೆಚ್ಚಿಸಲು ಮತ್ತು ಕಾಮಗಾರಿ ತ್ವರಿತಗತಿಯಲ್ಲಿ ಕೈಗೊಂಡು ಪೂರ್ಣ ಅನುಷ್ಠಾನಗೊಳಿಸಲು ಆಗ್ರಹಿಸಿ ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದಲ್ಲಿ ಭದ್ರಾ ಮೇಲ್ದಂಡೆ ಹೋರಾಟ ಸಮಿತಿ ನೇತೃತ್ವದಲ್ಲಿ ಶನಿವಾರ ಪ್ರತಿಭಟನೆ ನಡೆಸಲಾಯಿತು. ಪಟ್ಟಣದ ಪ್ರವಾಸಿ ಮಂದಿರದಿಂದ ಹೊರಟ ಪ್ರತಿಭಟನಾಕಾರರು ಮಹಾತ್ಮ ಗಾಂಧಿ ವೃತ್ತ, ಮಹಾತ್ಮ ಗಾಂಧಿ ಬಸ್ ನಿಲ್ದಾಣ, ಅಂಬೇಡ್ಕರ್ ವೃತ್ತ ಸೇರಿದಂತೆ ಪ್ರಮುಖ ಬೀದಿಗಳ ಮೂಲಕ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವಿರುದ್ಧ ಘೋಷಣೆ ಕೂಗುತ್ತಾ ತಾಲೂಕು ಕಚೇರಿಗೆ ತೆರಳಿ ತಹಸೀಲ್ದಾರ್ ಸೈಯದ್ ಕಲಿಮುಲ್ಲಾ ಅವರಿಗೆ ಮನವಿ ಸಲ್ಲಿಸಿದರು. ಅವೈಜ್ಞಾನಿಕ ಕಾಮಗಾರಿ ಮಾಡಿರುವಂತಹ ಭದ್ರಾ ಮೇಲ್ದಂಡೆ ಇಂಜಿನಿಯರ್ಗಳಿಗೆ ಹೇಳಿ ಧಿಕ್ಕಾರ. ಈ ಕೂಡಲೇ ರೈತರು ಮತ್ತು ಅಧಿಕಾರಿಗಳ ನಡುವೆ ಸಭೆಯ ದಿನಾಂಕವನ್ನ ನಿಗದಿ ಮಾಡಲೇಬೇಕು. ಭದ್ರಾ ಮೇಲ್ದಂಡೆ ಕಾಮಗಾರಿಗೆ ಸಂಬಂಧಪಟ್ಟ ಆಯ್ತು, ದಯವಿಟ್ಟು ಬರಪೀಡಿತ ಹಲವಾರು ವರ್ಷಗಳಿಂದ ನೀರು ಕಂಡೇ ಇರುವಂತಹ ಜಗಳೂರು ಇತ್ತೀಚಿನ ದಿನಗಳಲ್ಲಿ ಕೆರೆಗಳಲ್ಲಿ ನೀರು ತುಂಬ ಒಂದು 57 ಕೆರೆ ತುಂಬಿಸುವ ಯೋಜನೆಯಲ್ಲಿ ನೀರು ಕಂಡಿದ್ದೀವಿ. ಈ ನಿಟ್ಟಿನಲ್ಲಿ ನೀವು ಕೊಟ್ಟಿರುವಂತಹ ಅರ್ಜಿಯನ್ನು ಸಕಾರಾತ್ಮಕವಾಗಿ ಕ್ರಮಗೊಳ್ಳೋಕ್ಕೆ ನನ್ನ ಸರ್ಕಾರದ ಗಮನಕ್ಕೆ ತರೋದಲ್ಲದೆ ನಮ್ಮ ಆಫ್ರೀನ್ ಮೇಡಮ್ ಅವ್ರ ಜೊತೆಗೆ ನಾನು ಮಾತಾಡ್ತೀನಿ. ಸರ್, ಇಲ್ಲ ಹೆಲ್ತ್ ಹುಷಾರಿಲ್ಲ, ದಾವಣಗೆರೆ ಹೋಗಿದ್ದೀನಿ, ಈ ರೀತಿ ಇದೆ ಸರ್, ಮುಂಬರುವ ಒಂದು ವಾರದೊಳಗೆ ನಾನು ಮೀಟಿಂಗ್ ಕಂಡಕ್ಟ್ ಮಾಡಿ ಮುಖಂಡರಿಗೆಲ್ಲ ನಾನು ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ನಿಮ್ಮ ಹೋರಾಟದ ಜೊತೆ ನಾವು ಖಂಡಿತ ಕರ್ನಾಟಕ ಸರ್ಕಾರ, ನಮ್ಮ ಜಿಲ್ಲಾಡಳಿತ, ತಾಲೂಕು ಆಡಳಿತ ಸದಾ ನಿಮ್ಮೊಂದಿಗಿದೆ. ನಮ್ಮ ಅರ್ಜಿಯನ್ನು ಇವತ್ತೇ ನಾನು ಸಕಾರಾತ್ಮಕವಾಗಿ ಬಗೆಹರಿಸಲು ಒಂದು ಜಿಲ್ಲಾಧಿಕಾರಿಗಳ ಕಚೇರಿಗೆ ಕಳಿಸ್ಕೊಡ್ತೀನಿ. ಧನ್ಯವಾದ. ನಾನು ಮಾತಾಡಿದ್ದೀನಿ, ಮತ್ತೆ ಇನ್ನೊಂದು ವಾರ 10 ದಿನದೊಳಗೆ ನಾವು ಖಂಡಿತವಾಗಿ ಒಂದು ಮೀಟಿಂಗ್ ಮಾಡ್ತೀವಿ. ಇದೇ ವೇಳೆ ಭದ್ರಾ ಮೇಲ್ದಂಡೆ ನೀರಾವರಿ ಹೋರಾಟ ಸಮಿತಿಯ ತಾಲೂಕು ಅಧ್ಯಕ್ಷ ತೋರಣಗಟ್ಟಿ ತಿಪ್ಪೇಸ್ವಾಮಿ ಮಾತನಾಡಿದವರು, ಮಾಜಿ ಮುಖ್ಯಮಂತ್ರಿ ಎಸ್ ನಿಜಲಿಂಗಪ್ಪ ಅವರು ಅತ್ಯಂತ ಹಿಂದುಳಿದ ತಾಲೂಕುಗಳಲ್ಲೊಂದಾದ ಜಗಳೂರನ್ನು ಸಮಗ್ರ ನೀರಾವರಿಗೊಳಪಡಿಸಲು ಭದ್ರಾ ಮೇಲ್ದಂಡೆ ಯೋಜನೆ ರೂಪಿಸಿ ಸಭೆಯಲ್ಲಿ ಮಂಡಿಸಿದ್ರು. ಆದರೆ ರಾಜಕೀಯ ಸ್ಥಿತ್ಯಾಂತದಲ್ಲಿ ಈ ಯೋಜನೆ ನೆನಗುತ್ತಿಗೆ ಬಿದ್ದಿರುವುದು ವಿಷಾದನೀಯ ಎಂದರು. ನಾವು ಅನೇಕ ವರ್ಷಗಳಿಂದ ಪ್ರಯತ್ನ ಪಟ್ಟು ಈ ಭದ್ರಾ ಮೇಲ್ದಂಡೆ ಅನುಷ್ಠಾನಗೊಳಿಸಲಿಕ್ಕೆ ಎಲ್ಲ ಹೋರಾಟಗಳು ನಡೆದಿದ್ದು, ಆದರೆ 18 ವರ್ಷಗಳು ಕಳೆದಿದೆ ಈ ಭದ್ರಾ ಮೇಲ್ದಂಡೆ ಯೋಜನೆ ಪ್ರಾರಂಭವಾಗಿ. ಅದು ಕೇವಲ ಕಾಲುವೆ ಕೆಲಸಗಳಿಗೆ ಇಷ್ಟು 18 ವರ್ಷ ಮುಗಿದಿರುವುದು ಬಹಳ ದುರದೃಷ್ಟ. ಹಾಗೂ ಈ ಯೋಜನೆಗೆ ಹಣದ ಬೆಂಬಲ ಇಲ್ಲದೆ, ಹಣದ ಕೊರತೆ ಇಲ್ಲದೆ ಎಲ್ಲ ಇದಾಗ್ತಾ ಇದೆ, ಪೆಂಡಿಂಗ್ ಬಿದ್ದಿದೆ. ಈ ಜಗಳೂರು ತಾಲೂಕಿನಲ್ಲಿ 48,000 ಎಕರೆ ಪ್ರದೇಶಕ್ಕೆ 1,300 ಕೋಟಿ ರೂಪಾಯಿ ಅನುದಾನ ಇದ್ದರೂ ಕೂಡ ಇಂದಿಗೂ ಸರಿಯಾಗಿ ಹಣ ಪಾವತಿ ಮಾಡದಲ್ಲೇ ಸುಮಾರು 260 ಕೋಟಿ ರೂಪಾಯಿ ಗುತ್ತೇದಾರರಿಗೆ ಕೊಡುವ ಪೆಂಡಿಂಗ್ ಬಿಲ್ ಇದೆ. ಆದ್ದರಿಂದ ಈ ಕಾಮಗಾರಿಗಳು ಬಹಳ ಹಿಂದುಳಿದ ಸರ್ಕಾರ, ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳ ವೈಮನಸ್ಸಿನಿಂದ 5,300 ಕೋಟಿ ರೂಪಾಯಿ ಏನು ಬಿಡುಗಡೆ ಮಾಡುತ್ತೀವಿ ಅಂತ ಒಂದು ಆಶ್ವಾಸನೆ ನೀಡಿದ್ರು. ನಾವು ಈ ಸಂದರ್ಭದಲ್ಲಿ ಬೊಮ್ಮಾಯಿ ಹಾಗೂ ಚಿತ್ರದುರ್ಗದ MP ಅವರನ್ನು ಭೇಟಿಯಾದಾಗ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ನಾವು ಕಳಿಸಿದ ಕೆಲವು ಮಾನದಂಡಗಳಿಗೆ ಈ ಸರ್ಕಾರ ಯಾವುದೇ ಒಂದು ಪ್ರತಿಕ್ರಿಯೆ ನೀಡದೇ ಇರುವುದರಿಂದ ಆ ಪೆಂಡಿಂಗ್ ಇದೆ. ಅದಕ್ಕೆ ಸುಮಾರು 2 ವರ್ಷ ಆದರೂ ನೀವು ಕಾಯಬೇಕು ಅಂತ ಅವರು ಹೇಳ್ತಾ ಇದ್ದಾರೆ. ಈ ಸರ್ಕಾರ ಹೇಳ್ತಾ ಇದೆ ಸೆಂಟ್ರಲ್ ಗೌರ್ಮೆಂಟ್ ಹಣನೇ ಬರ್ತಾ ಇಲ್ಲ ಅಂತ. ಈ 2 ಸರ್ಕಾರಗಳ ಒಂದು ವೈಮನಸ್ಸಿನಿಂದ ರೈತರ ಜೀವನ ಹಾಳಾಗಿ ಹೋಗ್ತಾ ಇದೆ. ಆದ್ದರಿಂದ ಪ್ರಯತ್ನಪಟ್ಟು ಸರ್ಕಾರವು ಯಾವುದೇ ಒಂದು ಇದಕ್ಕೆ ಅಂಟಿಕೊಳ್ಳದೆ ತ್ವರಿತವಾಗಿ ಈ ನೀರಾವರಿ ಯೋಜನೆಯನ್ನು ಮುಗಿಸಬೇಕು ಅನ್ನೋ ಒಂದು ಮಹತ್ವವಾದ ಬೇಡಿಕೆಯನ್ನು ಇಟ್ಟು ನಾವು ಇವತ್ತು ಪ್ರತಿಭಟನೆ ಸರ್ಕಾರಕ್ಕೆ ಮನವಿಯನ್ನು ಕೊಟ್ಟು ಒತ್ತಡ ತರಲಿಕ್ಕೆ ಪ್ರಯತ್ನ ಪಡ್ತಾ ಇದ್ವಿ. ಮುಂದಿನ ದಿನಗಳಲ್ಲಿ ಇಲ್ಲಿಯ ಜನಪ್ರತಿನಿಧಿಗಳು ಹಾಗೂ ಜಿಲ್ಲಾ ಸಚಿವರು ಇವರು ಕೈ ಜೋಡಿಸಿ ಹೆಚ್ಚಿಗೆ ಅನುದಾನವನ್ನು ಬಿಡುಗಡೆ ಮಾಡಲಿಕ್ಕೆ ಪ್ರಯತ್ನ ಪಡಬೇಕೆಂದು ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಕನ್ನಡ ಪರ, ರೈತ ಪರ, ಪ್ರಗತಿಪರ,
ವಿವಿಧ ಪರ ಸಂಘಟನೆಯ ಪದಾಧಿಕಾರಿಗಳು, ಭದ್ರಾ ಮೇಲ್ದಂಡೆ ಹೋರಾಟ ಸಮಿತಿಯ ಪದಾಧಿಕಾರಿಗಳು ಮತ್ತಿತರರು ಪಾಲ್ಗೊಂಡಿದ್ದರು. ಈ ಕೂಡಲೇ ರೈತರು ಮತ್ತೆ ಅಧಿಕಾರಿಗಳ ನಡುವೆ ಸಭೆಯ ದಿನಾಂಕವನ್ನ ನಿಗದಿ ಮಾಡಲೇಬೇಕು. ಭದ್ರಾ ಮೇಲ್ದಂಡೆ ಕಾಮಗಾರಿಗೆ ಸಂಬಂಧಪಟ್ಟ ಮತ್ತು ಕೇಂದ್ರ ಸರ್ಕಾರಗಳು ಈ ಕೂಡಲೇ ಭದ್ರಾ ಮೇಲ್ದಂಡೆ ಯೋಜನೆಗೆ ಅನುದಾನ ಬಿಡುಗಡೆ ಮಾಡಲೇಬೇಕು. ಬಜೆಟ್ನಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆಗೆ ಅನುದಾನವನ್ನ ಮೀಸಲಿಡಲೇಬೇಕು. ಕಳಪೆ ಕಾಮಗಾರಿ ಮಾಡಿರುವಂತಹ ಮೆಗಾ ಕನ್ಸ್ಟ್ರಕ್ಷನ್ ಅಧಿಕಾರಿಗಳಿಗೆ ಹೇಳಿದಿಕ್ಕಾರ. ವೈಜ್ಞಾನಿಕ ಪೈಪ್ಲೈನ್ ಮಾಡಿರುವಂತಹ